ಮಾಡಬೇಡ್ರಿ. ಎಷ್ಟೇ ಆಗಲಿ ಅವರಿಬ್ರು ಮೊದ್ಲಿಂದನೂ ಗಂಡ ಹೆಂಡತಿ ಅನ್ಕೊಂಡ ಅದಾರ. ಈಗ ನಾವು ಅವ್ರನ್ನ ಬ್ಯಾರೆ ಮಾಡಕ್ಕೆ ಏನು ಎಲ್ಲ ಮಾತಾಡೀವಿ. ಆದ್ರೂ ಎಂತ ನೀಚ್ ಬುದ್ಧಿ ಮಾಡಿ ಶ್ರೀಕಾಂತ್ಗ ನಿಮ್ಮ ಅತ್ತಿ ಮಗಳು ಕೊಡ್ಬೇಕಂತ ನಿಂತಾರಲ್ಲ ಅಂತೀನಿ ನಾನು. ಅಂದ್ರ ಅವತ್ತು ಜಗಳ ಆಗೈತಲ್ಲ ಸುನೀತಾ, ಅದ ಜಗಳನ ಇನ್ನೂವರೆಗೂ ಸಾಧ್ಸಕತ್ತಾನ ಶ್ರೀಕಾಂತ. ನಿಮ್ಮ ಅಪ್ಪಾಜಿ ಮ್ಯಾಗಲ್ ಸಿಟ್ಟು ಹಿಂಗ್ ತೋರ್ಸ್ಕೊಳಕತ್ತ ನೋಡವ. ಹ್ಞೂ ನೋಡ್ರಿ, ನಿಜವಾಗ್ಲು ಶ್ರೀಕಾಂತ ಹಿಂಗ್ ಮಾಡ್ತಾನಂತ ನಾನು ತಿಳ್ಕೊಂಡಿದ್ದಿಲ್ಲ. ಕರೆನ ನಾವೇನು ಅನ್ಕೊಂಡಿದ್ವಿ ಮಾವನ್ನ. ಏನಾಗೈತ ಏನ, ಮೊನ್ನೆರ ಊರಿಂದ ಬಂದಿನಿ, ಗೊತ್ತಿದ್ದ ಇರುತ್ತೆ ಅವಗುನು. ಮತ್ತೆ ಏನು ಮಾಡಿ ಪರಿಸ್ಥಿತಿಗೆ ಅದಾಳ ಇಲ್ಲ ಅವ್ವ. ಪಾಪ ನಮ್ಮ ಕವಿತೆ ಎಷ್ಟು ನೊಂದ್ಕೊಂಡಾಳ ಏನ್ರಿ. ಹೊಟ್ಟೆ ಕರೆನ ಎಷ್ಟು ಉರಿಯಾಗತ್ತದ ಗೊತ್ತೇನು. ಈಗ ಏನ್ ಮಾಡಕ್ಕಾಗತ್ ಸುನೀತಾ, ನಾನರ ಏನ್ ಮಾಡಕ್ಕಾಗತ್ತೆ ಹೇಳು. ನಾನಂತೂ ಎಲ್ಲ ರೀತಿಯಾಗೂ ಹೇಳ ಮುಗಿಸಿನಿ, ಇನ್ನು ನನಗೆ ಹೇಳೋದಾಗಲ್ ಬಿಡು. ನೋಡು, ನಾ ಒಂದ್ ಮಾತು ಹೇಳ, ಆ ದೇವ್ರು ನೀವಿಗೆಲ್ಲರೂ ಏನಂತಿದ್ರಿ, ಆ ಮಾಲೆ ಹಾಕಿ ಕಳ್ಸಿರ್ತಾನ ದೇವ್ರು ಅವ್ರವ್ರ ಅಂತಿದ್ರಲ್ಲ, ಎಲ್ಲರೂ ಏನ್ ಅನ್ಕೊಂಡಿದ್ರಿ, ಕವಿತಾಗ ಶ್ರೀಕಾಂತ್ ಅನ್ಕೊಂಡಿದ್ರಿ. ಹಂಗೆ ಅನ್ಕೋತೀರಿ. ಈಗ ನಾನು ಅದಿನ, ನಿಮ್ಮ ಅಪ್ಪಾಜಿನೂ ಅದಾರ, ಯಾಕೆ ತಲೆ ಕೆಸ್ಕೋತಿ? ಚಂದಾಗ ಓದ್ಸುನು, ಒಂದ್ ನೌಕರಿ ಹಚ್ಚುನು. ಏನು ಚಂದಾಗ ಓದ್ಲಿ ಕವಿತಾ. ಮೊದ್ಲು ಮದ್ವಿ ಗಿದಿವಿ ಅವೆಲ್ಲ ಬೇಡ. ಆಕಿದೇನೈತಿ ಜೀವನದ ಗುರಿ ಅದನ್ನ ತಲುಪ್ಲಿ, ಆಕೆ ಅದನ್ನ ಸಾಧಿಸ್ಲಿ. ಅಯ್ಯೋ, ಇಂಥವೆಲ್ಲ ಮಾತಾಡಕ ನಾವು ತಾಟ್ಯಾಗಿಲ್ಲ, ಇರೋದು ಹಳ್ಳಿಗಾಡ್ನಾಗ. ನಿಮಗೂ ಗೊತ್ತೈತಲ್ಲ ಹಳ್ಳಿ ಮಂದಿ ಅಂದ್ರೆ ಹೆಂಗಿರ್ತಾರ, ಅವರೆಲ್ಲ ಹೆಂಗ್ ನಡ್ಕೋತಾರ ಅನ್ನೋದನ್ನು ಗೊತ್ತೈತಿ. ಹಂಗಂತ ಹೇಳಿ ಎಷ್ಟು ಶಾಣಕ್ಯದಾಳ ಗೊತ್ತನ? ಲೆಕ್ಕದಾಗ ಅಂಕುರಿ ಎಷ್ಟು ಪಕ್ಕ ಅದಾಳ ಗೊತ್ತನ? ಅಂತಕಿನ್ ತಗೊಂಡೋಗಿ ಮುಸುರು ತಿಕ್ಕಕ್ 3 ಹೊತ್ತುನು ಕುಂದ್ರಿಸ್ತಿ ಅಂದ್ರ ನೋಡು, ಆಗದೆಲ್ಲ ಒಳ್ಳೇದಕ್ಕನ. ಈಗ ಶ್ರೀಕಾಂತ್ ಇಲ್ಲ ಅಂದ್ರೆ ಮತ್ತೆ ಇನ್ನೊಬ್ರು ನಾ ಚಲೋ ಹುಡುಕುನು. ತಲೆ ಕೆಸ್ಕೊಬೇಡ ನೀನು. ಶ್ರೀಕಾಂತ್ಗಿಂತ ಚಲೋ ಈಗಿಕಿ ನೌಕರಿ ಕೊಡಿಸಿ, ಅವನ್ ಈಕಿ ರೆಡಿ ಮಾಡಿಸಿ, ಈಕಿಗೆ ಹೆಂಗ್ ಬೇಕೋ ಹಂಗ್ ತಯಾರು ಮಾಡ್ಕೊಂಡ್ ಗಂಡನ್ ಇಟ್ಕೊಳಿಕಿ. ಅವನು ಎಲ್ಲಾನು ಬಿಟ್ಟು, ಬಂಗಾರದಂತ ಹುಡುಗಿ ಬಿಟ್ಟು ರಾಧನ್ ಮದುವೆ ದುಡಿಯಕಿನ್ನ ಅಂತ ಹೋಗ್ಯಾನಲ್ಲ, ಹೋಗ್ಲಿ ಅವನು ಹೋಗ್ಲಿ. ಸುಮ್ನಿದ್ಬಿಡು ನೀನು. ಹೇಳಿದ್ರೆ ಸುಲಭಿಲ್ರಿ. ಪಾಪ ನಮ್ಮ ಕವಿತೆ ಎಷ್ಟು ಬೇಜಾರು ಮಾಡ್ಕೊಂಡಾಳ ಏನ ರೀ. ಹೆಂಗೂ ಐತಾರ ಐತಲ್ರಿ. ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂದ್ರ ನಾಳೆ ಹೋಗಿ ನಾಳೆ ಬಂದ್ಬಿಡೋಣ, ಮುಂಜಾನೆ ಬಿಟ್ಬಿಡೋಣ. ವಸ್ತಿ ಬಸ್ ಹೋಗುತ್ತಲ್ಲ ಊರಿಗೆ, ಅದಕ್ಕೆ ಹಚ್ಚಿ ಬಿಡೋಣ. ಸಂಜೆ ಮುಂದೆ ಎಟ್ಟತ್ತಿದ್ರು ಮನೆಗೆ ಬರಕ್ ಬರ್ತೀರಿ ರೀ. ಹೋಗನ್ರಿ ರೀ. ನಂಗಂತರೂ ಕರೆನ ಸಮಾಧಾನ ಆಗೊಂದು. ಪಾಪ ಕವಿತಿ ಎಷ್ಟು ಬೇಜಾರು ಮಾಡ್ಕೊಂಡು. ಈಗ ಏನಾಗುತ್ತೆ ಗೊತ್ತನ, ನಾವ್ ಐತಾರ ಹೋದ್ವಿ ಅಂದ್ರ ಅಕಸ್ಮಾತ್ ಈಗ ಶ್ರೀಕಾಂತ್ನಾರ ನೋಡ್ಲಿ, ಯಾರ ನೋಡ್ಲಿ, ಆಮೇಲೆ ಯಾಕೆ ಸುಮ್ನ ಬ್ಯಾಡ ಅಂತೀವಿ ನೋಡು. ಈಗ ಮತ್ತ ಹಣ್ಣಿಡಕಂಕ್ರು ಮತ್ತೆ ನಿಮ್ಮೂರಿಗೆ ಬರ್ತಾರ, ಬೇಡ. ಗೊತ್ತಿದ್ದ ಇರುತ್ತ ಮಾವರಿಗೆ. ಅವ್ರು ಎಲ್ಲ ಪ್ರಯತ್ನ ಮಾಡಿ ಮತ್ತೆ ಕೈ ಮೀರಿದ್ಮ್ಯಾಗ ಬಿಟ್ಟಾರ ಏನ, ಹೆಂಗ್ ಹೇಳ್ತಿದ್ದಿ? ಈಗ ಮಾವರಂತ್ರು ಮತ್ತು ಅವರು ಹೇಳಿದ್ದಂತ್ರು ನಿಜ ಬಿಡು. ನೀನ ಬಂದು ಹೇಳ್ದಲ್ಲ ಅವತ್ತು, ಬೇಕಾರೆ ನನ್ನ ಮಗಳು ನಾನು ಹಾಳು ಬಾವಿಗೆ ತಳ್ತೀನಿ, ಯಾವ್ದ ಕಾರಣಕ್ಕೂ ಶ್ರೀಕಾಂತ ಕೊಡಲ್ಲ ಅಂದಾರ ಅಂದಿ. ಮತ್ತೆ ಈಗೇನು ಹೆಂಗೈತ ನಮ್ಮ ಮನಸ್ಥಿತಿ ಮಾವರ್ದು, ಹೆಂಗ್ ಹೇಳ ನಾನರ? ಯಾರು ಏನಾರ ಅನ್ಕೊಳ್ರಿ, ಹೆಂಗಾರ ಹಾಳಾಗೋಗ್ಲಿ, ಹೋಗನ್ರಿ ರೀ, ಹೋಗನ್ರಿ. ಸರಿ ಆತು, ನಡಿ ಹೋಗನ್, ನಾಳೆ ಹೋಗನಂತ. ಈಗ ಅಡಿಗೆ ಆಗೈತಲ್ಲ, ನನಗಂಕರು ಊಟ ಮಾಡ್ಬೇಕಂತ ಮನಸ್ಸ ಇಲ್ಲೀಗ ಈ ಸುದ್ದಿ ಕೇಳಿದಾಗಿಂದ. ಅಯ್ಯೋ, ನೀವ್ಯಾಕೆ ಹಂಗಂತೀರಿ? ಊಟದಕ್ಕೆ ಇರತ್ತ ಬರ್ರಿ. ಹಂಗಂತ ಹೇಳಿ ಊಟದಕ್ಕೆ ನಾವು ಅವಮಾನ ಮಾಡಬಾರ್ದು. ಉಂಟು ನೀವು ಸಾಲಕ್ಕೆ ಹೋರಿ. ನಾಳೆ ಹೆಂಗೂ ಐತಾರ ಐತಿ, ಮುಂಜಾನೆ ಹೋಗುಣಂತ. ಪಾಪ ನಮ್ಮ ಕವಿತಾ ನೆನ್ಸ್ಕೊಂಡ ನನಗೆ ಎಷ್ಟು ಬೇಜಾರಾಗತೈತಿ. ಮೂಲಿ ಸುನೀತಾ, ಪಾಪ ನನಗೂ ಆ ಹುಡುಗಿದು ನೆನೆಸ್ಕೊಂಡ ನನಗೂ ಬೇಜಾರಾಗತೈತಿ. ಯಾಕಂದ್ರ ಪಾಪ ಹುಡುಗಿ ಏನೋ ಅರಿದು ವಯಸ್ಸಿನಾಗ ಆಕಿ ತಲೆಯಾಗ ದೊಡ್ಡಾರ ಕುತ್ಕೊಂಡು ಎಲ್ಲ ತುಂಬ್ಯಾರೀಗ. ಈಗ ದೊಡ್ಡಾರ ಕುತ್ಕೊಂಡು ಅವ್ರಿಬ್ಬರನ್ನು ಬ್ಯಾರ್ ಮಾಡಕತ್ತಾರ ನೋಡು. ಅವತ್ತು ಮಾವರು ಹಂಗೆ ಮಾಡಬಾರ್ದಾಗಿತ್ತು. ಅಲ್ರಿ, ಯಾವಾಗ್ಲೂ ಅಪ್ಪಾಜಿ ಹಂಗ ತಮಾಷೆ ಮಾಡಿ ಅವ್ನ್ ಹಂಗ ಬೈತಿದ್ರು ಮಾವ್ಗ. ಈಗಲ್ಲ, ಅವಂಗೂ ಏನಾಗ್ಬಿಟ್ಟೈತಂದ್ರ ಎಲ್ಲಾನು ಸೊಕ್ಕ ಅವಂಗೂ ಏರೈತಿ. ಅಪ್ಪಗುನು ರೊಕ್ಕ ಬರಕತ್ವಲ್ಲ, ಅವ್ರಿಗೂ ಸೊಕ್ಕ ಬಂದೈತಿ. ಈಗ ಹೆಂಗಾಗೈತಂದ್ರ ಇವ್ರಿಬ್ಬರು ಜಗಳದಾಗ ಪಾಪ ಏನು ಮಾಡ್ತೀರ ನಮ್ ಕವಿತಾ ಅನುಭವಿಸಂಗ ಆಗೈತಿ. ಈಗ ಅದಕ್ಕರಿ ನಾಳೆ ಹೋಗಿ ಬರನ್ರಿ. ಸರಿ ತಗೋ, ಈಗಿಂಗ್ ಕರ್ಕೋ ಹೋಗನಂತ. ನಂಗೆ ಊಟ ಬೇಡ, ನಂಗೆ ಮನಸ್ಸಿಲ್ಲ ಉಣ್ಣಕ. ಈಗ ಸಾಯಂಕಾಲ ಬಂದು ಏನಾರ ತಿಂತೀನಂತ. ಉಪ್ಪಿಟ್ಟು ಮಾಡ್ಬಿಡುವಂತೆ ಸಂಜೆ ಮುಂದೆ. ಅಯ್ಯೋ ರೀ, ಹಂಗ ಹೋಗ್ಬಿಡ್ರಿಪ್ಪ, ಖಾಲಿ ಹೊಟ್ಟಿಲ್ಲ. ಬೇಡ, ಒಂದು ತನ್ನ ಉಂಡು ಹೋಗ್ರಿ. ಬೇಡ, ಸಾರು ಈಗ ಇಳಿವಿ. ನಿಜವಾಗ್ಲೂ ರುಚಿ ಆಗೈತೆ, ಚಲೋ ಆಗೈತೆ. ಸಾರು ಒಂದು ಉಂಡು ಹೋಗ್ರಿ. ಬೇಕಾದ್ರೆ ರಾತ್ರಿ ಕರ್ಸಕ್ ಬೇಕಾದ್ರೆ ನಾನು ಉಪ್ಪಿಟ್ಟು ಮಾಡ್ತೀನಿ. ಬರ್ರಿ, ಉಂಡ ಹೋಗ್ಬಿಡುವಂತ್ರಿ ಅಂತ ಹಾಕೊಂಡ ಬಿಟ್ಟಿರಲ್ಲ ಬಟ್ಟಿನ, ಬಡ್ಗನ 2 ತುತ್ತು ಬ್ಯಾಗ್ ಇಟ್ಕೊಂಡು ಹೋಗ್ಬಿಡುವಂತ್ರಿ ಅಂತ. ಬರ್ರಿ. ಬಾಳ್ ಬಿಡ ಸುನೀತಾ, ನಂಗೆ ಕರೆನ ಮನಸ್ಸಿಲ್ಲ. ನಾನು ನಮ್ಮ ಅತ್ತಿ ಹಿಂಗ ಬೆನ್ನಿ ಚೂರಿ ಹಾಕ್ತಾಳ ಅಂತ ನಾ ಅನ್ಕೊಳ್ಳಿಲ್ಲ. ಹೋಗ್ಲಿ ಬಿಡ್ರಿ,
ಹಂಗ್ಯಾಕೆ ಅನ್ಕೋತೀರಿ? ನಿಮ್ದು ಏನ್ರ ತಪ್ಪೈತನ ನೀವ್ ಯಾಕೆ ಬೇಸರ ಮಾಡ್ಕೋತೀರಿ? ಮಾತಾಡೋಣಂತ ನಾಳೆ ಹೋಗಿ. ನನಗೂ ಕರೆನ ಸಹಿಸ್ಕೊಳಕ್ ಆಗ್ತಿಲ್ಲ ಪಾಪ. ಬರ್ರಿ. ಯವ್ವ ಸುಜಾತ, ಮಾದೇವಿ, ಒಂದಿವ್ಸ ನೀರ್ ತರವಾ. ದೊಡವ ಸಿಟ್ಟು ಬಂತಂಬೆ. ದೊಡವ ಅಲ್ವೇ ನಾ ಮಾತಾಡಕತ್ತೀನಿ, ನೀನ್ ಹೊಕ್ಕಿ ಅಲ್ವೇ ದೊಡವ. ದೊಡವ ಯಪ್ಪ ಸಾಕು, ಈಗ ಅಲ್ಲಿ ಮರಿದಿ ತೆಗೆದು ಬಂದಿದಿ, ಮತ್ತ ಅದನ್ನ ಅತಿ ಮಾಡ್ಬೇಡ. ಏನ್ ಇಲ್ಲ ಹೇಳ್ಬೇಕಿತ್ತ ಹಿಂಗಂತಂದ ಅಲ್ಲಿವರೆಗೂ ಸುಮ್ಮನೆ ಬರ್ತಾರ ಬಾಯಿ ಮುಚ್ಕೊಂಡು ರಾಡೆ. ಯವ್ವ ಏನು ಯವ್ವ, ಏನ್ ಯವ್ವ, ನೀನು ಅತಿ ಮಾಡ್ಬೇಡ ನೋಡ್ತಮ್ಮ, ಹೇಳ್ತೀನಿ ನಾನು. ಅಲ್ಲಲ್ಲೋ ಇಲ್ಲೇ ಹೇಳಿದ್ಲಿ ನಿಮ್ ದೊಡ್ಡವ, ಹಿಂಗ ಕೇಳ್ತೀನಿ ನಾನು. ಆ ಹುಡುಗಿನ ಚಲೋ ಐತಿ ಅಂದಾಗ ನೀನೇನಂದಿ, ನಾನು ಹೇಳಿದ್ನಿಲ್ಲ ನಿನಗ. ಮಾಡಿಕೆ ಅಂದಾಗ ಏನಂದಿ, ಸುಮ್ಮನಿದ್ದಿ ಹೌದಿಲ್ಲ? ಹ್ಞೂ ಹ್ಞೂ. ಈಗ ಯಾಕ ಕೊನೆಗೆ ಈಗ ಯಾಕೆ ಯವ್ವ ನಮ್ ಬ್ಯಾಡ ಅಂದಿದ್ರ ಅವಂಗ ಮನಸ್ಸೈತೆ ಇಲ್ಲ ಅಂತ ನಾವು ಒಮ್ಮೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ವಿ. ಈಗ ಒಮ್ಮಿಂದ ಮಕ್ಳು ಅಲ್ಲಿ ಹೋಗಿ ಅವ್ರ ಮನ್ಯಾಗ ಕೂತ್ಕೊಂಡು ವಿಷಯ ಹೇಳಿದ್ಮ್ಯಾಗ ಹೇಳ್ತೀಯಲ್ಲ, ನೀನೇನ್ ಮನುಷ್ಯನ ಮತ್ತೇನ್ ಹೊಟ್ಟಿಗೆ ಏನ್ ತಿಂತಿ ಹೇಳಿ? ನಾನು ಅದನ್ನ ಅಂತೀನಿ. ನಮ್ಮ ಮಾತಿಗಿರೋ ಬೆಲೆ ಏನ್ಲೋ? ಇಲ್ಲ ಹೇಳ್ಬೇಕಿಲ್ಲ, ನಿನಗೇನು ಬಲವಂತ ಮಾಡಿದ್ವಿ ನಾವು? ಏ ಬ್ಯಾಡ ದೊಡವ, ವಿಷಯ ಮಾತಾಡ್ಬೇಡ್ರಿ ಅಲ್ಲಿ ಅಂದಿದ್ರ ಸುಮ್ಮನೆ ಬಿಡ್ತಿದ್ವಿ. ಕೊನೆಗೆ ಮಾತಾಡಂದಾಗ ದೊಡವ ತಡೀರಿ ಬ್ಯಾಡ, ಯಾಕಂದ್ರೆ ನಾ ಎದಕ್ಕೆ ಹೊರ್ತಿದ್ದೀನಿ, ನಿಮ್ಮವ್ರು ಎದಕ್ಕಾರ ಹೊರ್ತದಾಳ? ಇಲ್ಲ ಬ್ಯಾಡ. ಈಗ ಆಕಿ ನಿಮ್ಮ ಅತ್ತಿಗೆಮ್ಮನ ಮುಂದೆ ಹೇಳ್ದಲ್ಲ, ಇಲ್ಲೇ ಹೇಳ್ಬೋದಿತ್ತಲ್ಲ, ಅದ ನಿಮ್ಮ ಅತ್ತಿಗೆಮ್ಮನ ಮುಂದನ ಅಲ್ಲೋದ್ಮೇಲೆ ಹೇಳೋದು ಏನದ? ದೊಡವ ನಾನು ಯಾರ ಮನ್ಸಿಗೂ ನೋವು ಮಾಡ್ಬೇಕನ್ನೋ ಉದ್ದೇಶ ಇರ್ಲಿಲ್ಲ ದೊಡವ ನನಗ. ಅತ್ತಿಯರ ಮತ್ತ ಈಗ ಅಡಿಗೆಗೆ ಏನ್ ಮಾಡದ್ರಿ ಕೇಳಕತ್ತಾರಿ ಚಿಗವರ. ಯವ್ವ ಸುಜಾತ, ಬೇಸರ ಮಾಡ್ಕೋಬೇಡವ, ತಪ್ಪಾತ್ ನಂದ. ನಾನ ದುಡುಕಿ ತಪ್ಪು ಮಾಡ್ಬಿಟ್ಟೆ. ಅಯ್ಯಯ್ಯೋ ಅತ್ತಿಯರ, ನೀವ್ ಹಂಗಂತೀರಿ? ಹೋಗ್ಲಿ ಬಿಡ್ರಿ. ಅಕ್ಕಿ ಹಣೆ ಬರ್ದಾಗ ಅವ್ರ ಮದುವೆ ಆಗ್ಬೇಕನ್ನ ಬರ್ದಿಲ್ಲ ಅಂದಾಗ ಯಾರು ಏನ್ ಮಾಡಕ್ಕಾಗತ್ರಿ? ಬ್ಯಾಡ್ ಬಿಡ್ರಿ. ಅದ್ಯಮ್ಮ ನಿಮ್ಗೂ ಬೇಜಾರಾತನ್ರಿ? ಇಲ್ರಿ ಇಲ್ಲ, ಇದು ಬಲವಂತವಾಗಿ ಮದ್ವೆ ಮಾಡಿ ಸಾಯೋವರೆಗೂ ನಿಮ್ಮಿಬ್ಬರನ್ನು ಜಗಳ ಮಾಡಕ್ ಹಚ್ಚಿ ನಾವರ ಏನ್ ಮಾಡೋದು ಹೇಳ್ರಿ? ಹೌದಿಲ್ರಿ ಅತ್ತಿಯರ? ಆ ವಿಷಯ ಇನ್ ಮಾತಾಡಕ್ ಹೋಗ್ಬೇಡ್ರಿ, ಬಿಟ್ಬಿಡ್ರಿ. ಚಿಗವ್ರ ಕರೆಯಕತ್ತಾರಿ, ಬರ್ರಿ ಅಡ್ಗಿ ಅಡ್ಗಿ ಅನ್ನ ಮಾಡ್ಯಾರಂತ್ರಿ. ನೆವಣಕ್ಕಿ ಅನ್ನನ ಸಾರು ಮಾಡ್ಯಾರಂತ, ಒಂದಿಟ್ಟು ಮಜ್ಜಿಗೆದವು, ಮತ್ತು ನೆವಣಕ್ಕಿಗೆ ನೀವು ಮತ್ತು ಉಷ್ಣ ಮಜ್ಜಿಗೆ ಏನ್ರ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ಉಣಬಾರ್ದು ಅಂತೀರಿ ಅಂತಂದು ಮಾಡ್ಯಾರಂತ್ರಿ. ಮತ್ತು ರೊಟ್ಟಿ ಮಾಡ್ಲಾ ಚಪಾತಿ ಮಾಡ್ಲಾ ಅಂತ ಕೇಳಾಕತ್ತಾರಿ ಚಿಗವರ. ಉಣ್ಣಾಕ ಮನಸ್ಸಿಲ್ಲವ ನನಗೆ, ನೀ ಏನಾರ ಅನ್ನ, ಉಣ್ಣಾಕ ಮನಸ್ಸಿಲ್ಲ ನನಗೆ. ಇವ ಹಿಂಗ್ ಮಾಡ್ದನ ನಮ್ಮ ವೆಂಕಟೇಶ ಅಂತ ಅನ್ಕೊಂಡಿದ್ದಿಲ್ಲ ಕರೆನ. ದೊಡವ ಈಗ ಆತ್ ಬಿಡ್ಬೇ ದೊಡವ, ಹೇಳಾಗೈತಿ ಈಗ. ಹೌದ್ ಬಿಟ್ಬಿಡ್ರಿ ಅತ್ತಿಯರ, ಬಿಟ್ಬಿಡ್ರಿ. ಅಯ್ಯಯ್ಯ ಏಕ್ತಮ್ ಹಂಗೆ ಕುಂತೇ ತಂಗಿ? ಮೆಲ್ಕ ಇವ ಮೆಲ್ಕ. ಇಲ್ರಿ ಅತ್ತಿಯರ, ಯಾಕ ಸ್ವಲ್ಪ ಕಣ್ಣಿಗೆ ಕತ್ಲು ಬಂದಂಗ ಆತ. ಮೊದ್ಲ ಈಗ ಹೆಂಗ ಚೇತರಿಸ್ಕೊಂಡಿದೆ, ಮತ್ತಿನ್ನ ನಿನಗೆ ತೊಂದ್ರೆ ಮಾಡಕ್ ಇಷ್ಟ ಇಲ್ಲವ ನನಗ. ಬಿಡು, ಆರಾಮಿರು, ತಲೆಕೆಶು ಬಿಡ, ಆರಾಮಿರು. ಇಲ್ರಿ ಅತ್ತಿಯರ, ಹಂಗೇನಿಲ್ಲ, ಆರಾಮ ಅದೀನ್ರಿ. ಅದು ಯಾಕೋ ಒಮ್ಮಿದ ಮಕ್ಳು ಹಂಗೆ ಕತ್ಲು ಬಂದಂಗ ಆತ್ರಿ. ನೀನೇನು ಮಾಡ್ಬಿಡವ, ನೀ ಆರಾಮ್ ಮಾಡು. ನಾನು ನಿಮ್ಮ ಚಿಗವ ಎಲ್ಲ ಅಡುಗೆ ಮಾಡ್ತೀವಿ. ಅಡುಗೆನೂ ಮಾಡಾರಂತಾಳಲ್ಲ, ಒಂದು 4 ಚಪಾತಿ ಮಾಡಿ ಯಾವ್ದಾರ ಒಂದು ಪಲ್ಯ ಮಾಡಕ್ಕೆ ಹೇಳ್ತೀನಿ. ಕೊರ್ದಿಟ್ಟಿನ ಪಲ್ಯಾರ ಇಲ್ಲಾಂದ್ರೆ ಹಿಟ್ಟಿನ ಪಲ್ಯಾರ ಮಾಡಲಿ, ತಿಂತೀವಂತ. ಒಂದಿಷ್ಟು ಮಜ್ಜಿಗೆನ ಮಾಡಿ ಅನ್ಬೇಕು ಜಾಸ್ತಿ. ಉಂಡ ಮ್ಯಾಗ ಒಂದಿಟ್ಟು ಕುಡಿಬೇಕು. ಎಂಥ ಬಾಯಾರಿಕೆ ಆಗತ್ತಂದ್ರೆ ಯವ್ವ, ಈ ಚಪಾತಿ ತಿಂದ್ರೆ ಇನ್ನೂ ನೀರು ಕುಡ್ಸುತ್ತಾನವ ಯವ್ವ ತಾಯಿ, ಬರತ್ಲಿಗೆ ಸಾಕಾತು. ಆತು ನೀವು ಹೋಗು, ಒಂದಿಟ್ಟು ನೀ ಅಡ್ಡಕ್ಕಿದ್ರೆ ಅಡ್ಡ. ಇಲ್ಲ ಅಲ್ರಿ ಅತ್ತಿಯರ, ನಾನು ಚಿಗವ್ರು ಮಾಡ್ತೀವಿ, ನೀವ ವಿಶ್ರಾಂತಿ ಮಾಡ್ರಿ. ವಿಶ್ರಾಂತಿ ಏನ? ಒಟ್ಟು ನಿನ್ ತವ್ರ ಮನ್ಯಾಗ ತಲೆ ಎತ್ಕೊಂಡು ತಿರುಗ್ಲಾರ್ದಂಗೆ ಮಾಡಿಬಿಟ್ಟಿವ. ಯಾಕ ಹಂಗ್ಯಾಕಂತೀಯ ಯವ್ವ? ಹೋಗ್ಲಿ ಬಿಡು, ಮತ್ತೀಗ ಬಲವಂತ ಮಾಡಿ ಮದುವೆ ಮಾಡಕ್ಕಾಗತ್ತ? ನೀನ ಹೇಳು. ಅಲ್ಲ ಶ್ಯಾಮ್ಲಾ, ಮತ್ತು ನೀನಿಗೂ ಸಿಟ್ಟು ಬರೋದಿಲ್ಲ, ಮತ್ತು ನನ್ನ ಸಿಟ್ಟು ಬರೋ ಸಹಜ ಐತಿ, ನೀನ ಹೇಳು. ನೋಡವ, ಇದು ಒಂದ್ಸರಿ ಕ್ಷಮಿಸ್ಬಿಡ್ಬೆ. ನಿನ್ನ ಮ್ಯಾಲೆ ನನಗೆ ಯಾವಾಗಲೂ ಅಪಾರವಾದ ಗೌರವ ಇರುತ್ತಾ. ಆದ್ರೆ ನಾನು ಮನಸ್ಸು ಅಕ್ಕಿ ಮ್ಯಾಗ ಮಾಡೀನಿ. ಆಕಿನ ಬಿಟ್ಟು ಈಕಿನ ಮದುವೆಗಕ್ಕ ನನ್ನ ಮನಸ್ಸು ಒಪ್ಲಿಲ್ವೇ. ಅಲ್ಲಿವರೆಗೂ ಹುಡುಗಾಟನ ಅನ್ಕೊಂಡಿದ್ದೆ, ಇಷ್ಟಪಡೋದು ಮನಸ್ಸು ಮಾಡೋದು ಎಲ್ಲ. ಯಾವಾಗ ಮತ್ತೆ ಈಚೆ ಬಂದ್ಮೇಲೆ ಆಕಿನ ಯಾವತ್ತೂ ನನ್ನ ಜೀವನದಾಗ ಇರಲ್ಲ ಅಂತ ಗೊತ್ತಾತ ನಂಗೆ ಪೂರ್ಣಿಮಾ, ಅವಾಗಿಂದನೂ ನನಗೆ ಜೀವ ಭಾಳ ಬಡ್ಕೊಳಕತ್ತು. ಅದಕ್ಕೆ ನಾನು ಹೇಳ್ಬೇಕಾತು. ನನ್ನ ಮನಸ್ಸಿಂದು ಕೂಡ ಮತ್ತು ನಿಮ್ಗಳು ಮನೆಯವ್ರ ಹತ್ರ ಅಲ್ದ ಇನ್ಯಾರ ಹತ್ರ ಹೇಳ್ಬೇಕು ಹೇಳು? ಅದು ಕರೆನ ಬಿಡ್ರಿ ಅತ್ತಿಯರ. ಅವ್ರದ ಮತ್ತೀಗ ಅಲ್ಲಂದ್ರೆ ಬಲವಂತವಾಗಿ ಹೆಂಗ ಸಂಸಾರ ಮಾಡ್ತಾರೆ ಹೇಳ್ರಿ? ಹಂಗೇನಿಲ್ಲವ ತಂಗಿ, ಹಂಗೇನಿಲ್ಲ. ನಮ್ಮನ್ನೇನು ಕೇಳ್ತಿದ್ರನ? ನಮ್ಮನ್ನು ಏನು ಕೇಳಿಲ್ಲ, ನನ್ನ ಗಂಡನ್ನು ಏನು ಕೇಳಿಲ್ಲ. ಅವ್ರಿಗೆ 15, ನನಗೆ 12 11 ಬಡ ಬಡ ಮದುವೆ ಮಾಡಿದ್ರು. ಯಾಕ ಮನಸ್ಸು ಇತ್ತು ಮನಸ್ಸಿಲ್ಲ, ನಮ್ಮ ಮದುವೆಗಿಲ್ಲ, ಮಕ್ಕಳಿಲ್ಲ ನಮಗೆ. ಬಂಗಾರದಂಗೆ 4 ಮಕ್ಕಳದವ. ಅದು ಬಿಡು,
ಅವಾಗಿನ ಕಾಲನ ಬೇರೆ ಈಗಿನ ಕಾಲದ ಬೇರೆ. ಮುಂದೆ ಏನೈತವ, ತಾಯಿ ತಂದೆಗೆ ನಾಳೆ ಕರ್ಕೊಂಬಂದ್ರೆ ತೋರಿಸ್ತಾರೆ ಇಲ್ಲ ಹೆಂಡ್ತಿಕೆ ಅಂತಂದು ಅವ್ರ ಮಾಡ್ಕೊಂಬರ್ತಾರೆ. ಈಗ ಅವಾಗ ನಂಗೆ ನಡೆಯಲ್ಲಲ್ಲ ಎಲ್ಲೇ. ಈಗ ಎಲ್ಲ ಮಕ್ಕಳು ಯಾರ ಮಾತು ಕೇಳೋದಿಲ್ಲ. ಈಗ ಏನು ಮಾಡ್ಬೇಕು? ಬರ್ರಿ ಒಂದಿಟ್ಟು ಉಂಡು ಬಂದು ನಮ್ಮ ಜಲ್ ಹೋಗಕ್ಕಂತ್ರಂತ. ಆತ್ ತಗೋಬೇಕ, ಹಂಗ ಮಾಡೋಣ.